ನಿರಂತರ ಸುದ್ದಿ 2300 1300 2500 ರೂಪಾಯಿಗೆ ಜಾಬ್ ಮಾಡಿ ಕೊಡ್ತೇನೆ ಅಂತ ಸಿಕ್ಕಿ ಬಿದ್ದ ಯುವಕ ಇವತ್ತು 5 ಲಕ್ಷ 8 ಲಕ್ಷಕ್ಕೆ ಹೇಗೆ ಹೋಗಿದ್ದಾನೆ. ಎಲ್ಲರೂ ಕಂಪ್ಲೇಂಟ್ ಕೊಡಿ, ಅವೇರ್ನೆಸ್ ಮಾಡಲೇಬೇಕಾಗ್ತದೆ ಈ ಸಲ. ಯಾಕಂತೇಳಿ ಒಂದು ಸಲ ಹೋಗಿ 2 ಸಲ ಹೋಗಿ ಇದು ಮಿತಿ ಮೀರಿ ಹೋಗಿದೆ ಅಂತ ಹೇಳಿದ್ರೆ ಕೆಲವರು ಹೇಳಲಿಕ್ಕೆ ಉಂಟು. ಹಣ ತೆಗೆದುಕೊಂಡವರು ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಇದರ ಬಗ್ಗೆ ಯಾರು ನಮ್ಮ ಬಳಿ ಬಂದು ಅದಕ್ಕೆ ದಾಖಲೆಯನ್ನು ಕೊಡಲ್ಲ, ಎಂತ ಕೊಡಲ್ಲ. ಇವರು ಫೋನಲ್ಲಿ ಕೂತ್ಕೊಂಡು ನಮ್ಮ ಹಣ ತಗೊಂಡಿದ್ದಾನೆ, ಇವರಿಗೆ ಹಣ ಕೊಡ್ಬೇಕಂತೇಳಿ ಇವ ಮತ್ತೊಬ್ಬರನ್ನು ಲೂಟ್ಬೇಕಲ್ಲ. 10 ಲಕ್ಷ ಕೊಡ್ಬೇಕಂತೇಳಿ ಇನ್ನೊಂದು ಕಡೆಯಿಂದ 20 ಲಕ್ಷಕ್ಕೆ ಒಂದು ಹಳ್ಳ ರೆಡಿ ಮಾಡಿದಾನೆ ಅಂತ ಅರ್ಥ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಒಂದು ತಿಳ್ಕೊಳ್ಬೇಕು. ಎಂತಲ್ಲಿ ಒಂದು ಫಿಲ್ಮ್ನವರು ಕಾಲ್ ಮಾಡಿದ್ರು, ಹೀಗೆ ವಿಷಯ ನಿಮಗೆ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಕೊಡ್ತೇನೆ ಅಂತೇಳಿ ಕರೆದು ರೂಮಲ್ಲಿ ಯೂಸ್ ಮಾಡಿದ. ಮತ್ತೆ ಒಬ್ಬರನ್ನಂತೆ ಇದು ದುಡ್ಡು ಕೊಡ್ತೇನೆ ಅಂತಂತ ಹೇಳಿ ಕರ್ಕೊಂಡು ನಡು ರೋಡಲ್ಲಿ ಬಿಟ್ಟು ಹೋಗಿದ್ದಾನೆ. ಜನಗಳು ಪಾಪ ಅಂತ ನೋಡುದಿಲ್ಲ, ಅವಳು ಹೋಗಿದ್ದಾಳೆ ನಮಗೆ ಟ್ರೈ ಮಾಡ್ಬೋದು ಅಂತ ನೋಡುವ ಒಂದು ಸಮಾಜ ಇದೆ. ಅವಳು ಚಾಪ್ಟರ್ ಮಾರ ಅಂತ, ಹುಡುಗ 100 ಜನರೊಟ್ಟಿಗೆ ಹೋದ್ರೆ ಕೂಡ ಹ್ಯಾವ್ ಕೆಪಾಸಿಟಿ ಮಾರ ಅಂತ ಸಮಾಜದಲ್ಲಿ ನಾವಿದ್ದೇವೆ. ಹೋಗುವಾಗ ಫಸ್ಟ್ ಕೇಳು, ದಾನ ಬರ್ತೀನಿ, ದಾನ ಪೋಪು ಐಟ ಕೊಲ್ಲು ಕೂತ್ಕೊಂಡಾದ್ಮೇಲೆ ನನ್ನ ದಾನೆ ಏರು ಕಾಪುನು ಅಂತ. ಒಬ್ಬ ಫೀಲ್ಡಲ್ಲಿ ಇದ್ದದ್ದು ಬಿಡಿ, ಅದು ಹೆಸರು ಬೇಡ. ಅವರು ಬಂದಾಗಲ ನಮಸ್ಕಾರ ಅಂತ. ಸಾಮಾನ್ಯ ಜನರಿಗೆ ವ್ಯಾಲ್ಯೂ ಇಲ್ಲ. ಫೀಲ್ಡಲ್ಲಿ ಎಂತ ಇವರೆಂತ ಸಮಾಜಕ್ಕೆ ಅಂತ ಒಳ್ಳೆ ಮಾಡಿ ಬಂದವರು, ಮರ್ಡರ್ ಮಾಡಿ ಇದು ಬಂದವರಿಗೆಲ್ಲ ಒಂದು ಮರ್ಯಾದೆಯೇ ಬೇರೆ. ಕಮಿಷನರ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕು, ಒಂದು ಹಾಲ್ ಬುಕ್ ಮಾಡಬೇಕು. ಇದರಲ್ಲಿ ವಂಚನೆಗೊಳಗಾದವರು ಎಲ್ಲ ದಯವಿಟ್ಟು ತಮ್ಮ ದಾಖಲೆಗಳನ್ನು ಪಡೆದುಕೊಂಡು ಇಟ್ಕೊಂಡು ಬನ್ನಿ. ಒಂದು ದಿವಸ ಅದಕ್ಕೆ ಸಂಬಂಧಪಟ್ಟಂತ ಮೀಟಿಂಗ್ ಅನ್ನು ಕಮಿಷನರ್ ಇಡಬೇಕು. ಆತ್ಮೀಯ ವೀಕ್ಷಕರೇ, ಸಾಮಾಜಿಕ ಮಾಧ್ಯಮಗಳು ಇಂದು ಅತ್ಯಂತ ಪ್ರಬಲ ಅಸ್ತ್ರ. ಸರ್ಕಾರಿ ವ್ಯವಸ್ಥೆಯನ್ನು ಬಡಿದೆಬ್ಬಿಸಲು ಈ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಲಾಗ್ತಾಯಿದೆ. ಆ ರೀತಿಯಾಗಿ ಬಳಸುತ್ತಿರುವವರಲ್ಲಿ ಮಂಗಳೂರಿನ ದೀಪು ಶೆಟ್ಟಿಗರ್ ಒಬ್ಬರು. ಇವರು ಹವ್ಯಾಸಕ್ಕಾಗಿ ಈ ಕೆಲಸವನ್ನು ಆರಂಭಿಸಿ ಇದೀಗ 10 ಹಲವು ಸಮಸ್ಯೆಗಳನ್ನು ಬಯಲಿಗೆ ಎಳೆದಿದ್ದಾರೆ. ಹಲವು ಸರ್ಕಾರಿ ಅಧಿಕಾರಿಗಳ ನಿದ್ದೆ ಗೆಡಿಸಿದ್ದಾರೆ. ಈ ಹಿನ್ನೆಲೆಯ ದೀಪು ಶೆಟ್ಟಿಗಾರ್ ಅವರು ಇತ್ತೀಚೆಗೆ ಭಾರಿ ದೊಡ್ಡ ವಂಚನಾ ಜಾಲವೊಂದನ್ನು ಬಯಲಿಗೆಳೆದಿದ್ದಾರೆ. MRPL, KMF ಮೊದಲಾದ ಸರ್ಕಾರಿ ಸಂಸ್ಥೆಗಳಲ್ಲಿ ಉದ್ಯೋಗ ಕೊಡಿಸ್ತೇನೆ ಅಂತ ಹೇಳಿ ವಂಚಿಸುತ್ತಿದ್ದಂತಹ ವ್ಯಕ್ತಿಯೊಬ್ಬನನ್ನು ಕಾನೂನುಬದ್ಧವಾಗಿಯೇ ಪೊಲೀಸ್ ಠಾಣೆಗೆ ದೂರು ಕೊಡಿಸಿ ಕೇಸು ದಾಖಲಿಸುವಂತೆ ಮಾಡಿ ಆತನನ್ನು ಬಂಧಿಸುವಂತೆ ಮಾಡಿದ ಕೀರ್ತಿ ದೀಪು ಶೆಟ್ಟಿಗಾರರಿಗೆ ಇದೆ. ಉರ್ವ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಭಾರತಿ ಅವರು ಈ ನಿಟ್ಟಿನಲ್ಲಿ ಭಾರಿ ಮಹತ್ವವಾದ ಕೆಲಸ ಮಾಡಿದ್ದಾರೆ. ಸರಿಸುಮಾರು 140ಕ್ಕೂ ಹೆಚ್ಚು ಮಂದಿಗೆ ಹಲವು ಕೋಟಿ ರುಗಳನ್ನು ವಂಚಿಸಿದಂಥ ಸ್ಥಳೀಯ ಯುವಕನನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಕಾರ್ಪೊರೇಟರ್ ಒಬ್ಬರನ್ನು ಉರ್ವ ಪೊಲೀಸರು ಇದೀಗ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಈಗಾಗಲೇ ಆತನ ಮೇಲೆ ಹಲವು ಕಡೆ ಕೇಸುಗಳು ದಾಖಲಾಗಿದೆ. ಇಡೀ ಪ್ರಕರಣದ ಬಗ್ಗೆ ದೀಪು ಶೆಟ್ಟಿಗಾರ್ ಅವರು ವಿವರಿಸ್ತಾರೆ. ರೆಡಿ ದೀಪು ಶೆಟ್ಟಿಗಾರ್ ಅವರೇ, ನಿಮಗೆ ಈ ಮಾಹಿತಿ, ಅವಿನಾಶ್ ಶೆಟ್ಟಿಯ ಮಾಹಿತಿ ನಿಮಗೆ ಹೇಗೆ ಬಂತು? ಫಸ್ಟ್ ಹೇಳೋದಂತೇಳಿದರೆ ಅವ ನಮ್ಮ ಏರಿಯಾದ ಹುಡುಗ, ಅಂದರೆ ನಮ್ಮ ಏರಿಯಾದಲ್ಲಿ ಇರೋದು. ಎಲ್ಲಿ? ನಮ್ಮ ಈ ಅಡಿಯಲ್ಲಿ ನಮ್ಮ ಏರಿಯಾಕ್ಕೆ ಸಂಬಂಧಪಟ್ಟಂತಹ ಹುಡುಗ. ಏನಾಯಿತು, ನಮ್ಮ ಟೀಮ್ನ ಜೊತೆಗೆ ಇದ್ದವ ನಮ್ಮ ಟೀಮನ್ನು ಬಿಟ್ಟ ಬೇರೆ ಕಡೆಗೆ ಜಾಯ್ನ್ ಆದ ಅಂತ ಹೇಳಿದರೆ ಕೆಲವು ಅವನ ಆ್ಯಕ್ಟಿವಿಟೀಸ್ಗಳು ನಡೀತಾ ಇತ್ತು. ಅಂದರೆ ಈ ರೀತಿ ಇರಲಿಲ್ಲ, MRPLದು ಉದ್ಯೋಗದಿರಲಿಲ್ಲ. ಮತ್ತು ಕೆಲವು ಬೇರೆ ಆ್ಯಕ್ಟಿವಿಟೀಸ್ಗೆ ಹೊರಗಿನವರೊಟ್ಟಿಗೆ ಹೋದ ಅಂತೇಳಿ ನಮ್ಮ ಏರಿಯಾದಲ್ಲಿರುವ ಹುಡುಗರು ಹೇಗಿದ್ದಾರೆ ಅಂತೇಳಿದರೆ ಕೆಲಸ ಆಯಿತು, ಮನೆ ಆಯಿತು, ಮತ್ತು ಇತರ ಚಟುವಟಿಕೆಗಳಿಗೆ ಗಮನ ಕೊಡುವವರು ಬಹಳ ಕಡಿಮೆ. ಕ್ರಿಕೆಟ್ ಆಡಲಿಕ್ಕೆ ಒಂದು ಹೋಗ್ತಾರೆ, ಅದು ಬಿಟ್ಟು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ. ಈ ಸಂದರ್ಭದಲ್ಲಿ ಈತ ಬೇರೆ ಕಡೆಗೆ ಹೋಗಿ ಇದು ಫಸ್ಟ್ ಒಂದು ಬೇಸಿಕ್ ಆದ ಇನ್ಸಿಡೆಂಟ್ ನಾನು ಹೇಳ್ತೇನೆ. ಎಲ್ಲಿಂದ ಸ್ಟಾರ್ಟ್ ಆಯ್ತಂತ, ಫಸ್ಟ್ ಒಂದು ಸುರತ್ಕಲ್ ಸ್ಟೇಷನಲ್ಲಿ ಒಂದು ಕೇಸ್ ಆಗಿತ್ತು ಇವನ ಮೇಲೆ. MRPL ಅಲ್ಲಿ ಉದ್ಯೋಗ ಕೊಡ್ತೇನಂತ. ಅದು ಎಷ್ಟು ರೂಪಾಯಿ ಅಂತ ಹೇಳಿದರೆ ಈಗ ಲಕ್ಷ, ಆಗ ಹಾಗೆ ಇರಲಿಲ್ಲ. ಒಬ್ಬರ ಹತ್ರ 1300, 2400, 3200, ಅದು ಚಿಲ್ಲರೆ. ಅದನ್ನು ಕೇಸ್ ವಿಷಯ ತಿಳಿದಾಗ ನಮಗೆ ನಗಡ್ಲಿಕ್ಕೆ ಸಹ ಬಂತು. ಒಂದು ಸೈಡಲ್ಲಿ ವಿಷಯ ಹೀಗೆ ತಿಳಿಯಿತು, ನಮ್ಮ ಊರಿನವಂತ. ಹಾಗೆ ಇದೆಂತಪ್ಪ ಈ ರೀತಿಯೆಲ್ಲ ಇದಾಗ್ತಿದೆ ಅಂತ. ಅಷ್ಟೊತ್ತಿಗೆ ಏನಾಯ್ತು ಅಂತ ಹೇಳಿದರೆ ಆ ವಿಷಯದಲ್ಲಿ ನಮ್ಮ ಇದರಲ್ಲಿ ಹೇಳಿದ ನನ್ನಿಂದ ತಪ್ಪಾಗಿದೆ ಹೀಗೆ ಅಂತ ಹೇಳಿದ. ಅವನ ಜೊತೆ ಯಾರೋ ಒಂದು ಹೋಗಿ ಸ್ಟೇಷನಲ್ಲಿ ಹೋದರು. ಅದನ್ನು ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಅಂತೇಳಿ ನಿಮ್ಮದು ಎಜುಕೇಷನ್ ಆಗಿ ಕೆಲಸ ಹುಡುಕುವಂಥ ಮಕ್ಕಳಲ್ಲಿ ಆ ರೀತಿ 4000 5000 ತಗೊಂಡಿದ್ದ. ಅದು ಲೀಸ್ಟ್ ಮಾಡಿ ಎಷ್ಟು 1 ಲಕ್ಷ ಚಿಲ್ಲರೆ ಇತ್ತು.
ಡಿಪಾರ್ಟ್ಮೆಂಟ್ನವರು ಹೇಳಿದ್ರು ಅದನ್ನು ಸೆಟಲ್ಮೆಂಟ್ ಮಾಡ್ತೇವೆ ಹಾಗೆ ಹೇಗೆ ಹೇಳಿ ಸೆಟಲ್ಮೆಂಟ್ ಮಾಡಿದ್ರು. ಇದು ಪ್ರಥಮ ಹೆಜ್ಜೆ. ಚಿಕ್ಕ ಅಮೌಂಟ್ ಆದ್ರಿಂದ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲೇ ಸೆಟಲ್ಮೆಂಟ್ ಆಯಿತು. ಮುಂದೆ ಇವನ ಭವಿಷ್ಯವನ್ನು ಅವರು ಥಿಂಕ್ ಮಾಡಿದ್ರು. ಸೊ ಅಲ್ಲಿಗೆ ಬಿಟ್ಟರು ಅದನ್ನು. ಅಲ್ಲಿಗೆ ಬಿಟ್ಟ ನಂತರ ಇಲ್ಲಿ ಒಂದು ವಿಷಯ ಅವನ ತಲೆಗೆ ಹತ್ತಿದೆ. ಯಾರು ಹತ್ತಿಸಿದಂತ ಗೊತ್ತಿಲ್ಲ, ಡಿಪಾರ್ಟ್ಮೆಂಟಾ ಅಥವಾ ಯಾರಂತ, ಅದು ನಾವು ಹೆಚ್ಚು ಹೇಳಲಿಕ್ಕೆ ಆಗೋದಿಲ್ಲ. ಏನಂದರೆ, ನೀನು ಸಣ್ಣ ಸೊಳ್ಳೆ ಮಾಂಸ ತಿಂದು ಯಾಕೆ ಮಾರ ಸಿಕ್ಕಿ ಬೀಳ್ತೀಯಾ? MRP ಅಲ್ಲೆಲ್ಲ 1,000ದಲ್ಲಿ ಆಗುದಾ? ಅದು ಲಕ್ಷದಲ್ಲಿ ಆಗುವಂಥದ್ದು ಎಂಬುದು ಇವನ ತಲೆಗೆ ಒಂದೋಯ್ತು. ಅದು ವಿಷಯ ನನಗೆ ಹೊರಗಿಂದ ಬಿತ್ತು. ಹೀಗೆ ಒಂದು ವಿಷಯ ಬಂತಂತ. ಯಾಕಂದ್ರೆ MRP ಅಲ್ಲಿ ಕೆಲಸ ಸಿಕ್ಕಿದ್ರೆ ಲಕ್ಷಾಂತರ ಸಂಬಳ ಇದೆ. ನೀನು 2,000, 3,000, 5,000ದೆಲ್ಲ ಆಗ್ತದಾ ಅಂತೇಳಿ ಆ ರೀತಿ ಒಂದು ವಿಷಯಗಳು ಸಿಕ್ಕಿತು. ಅದು ಸಿಕ್ಕಿದವ ಎಂತ ಮಾಡಿದ, ನಾವು ನೆಕ್ಸ್ಟ್ ಅವ ಹೀಗೆ ಬಂದಾಗ ನಾವು ಒಂದು ಫ್ರೆಂಡ್ಸ್ ಲೈನ್ ಇದ್ದೇವೆ. ಇವನನ್ನು ಕರೆದು ಹೇಳಿದೆವು ಏನಂತ ಹೇಳಿದರೆ, ಇನ್ನು ಈ ರೀತಿ ಇದಕ್ಕೆ ಇಳಿಬೇಡ. ಯಾಕಂತ ಹೇಳಿದ್ರೆ ಈಗ ಆದದ್ದಾಯಿತು, ಇನ್ನು ಕೆಲಸಕ್ಕೆ ಹೋಗಂತ ಹೇಳಿದೆವು. ಅವನ ಜೊತೆ ಮತ್ತೊಬ್ಬ ಆತ್ಮೀಯ ಮಿತ್ರ ಇದ್ದಾನೆ, ಅವ ಪ್ರತಿ ಸಲ ಹೇಳಿದ ಇನ್ನು ಇದಕ್ಕೆಲ್ಲ ಇಳಿಬೇಡ ಅಂತ 100 ಸಲ ಬುದ್ಧಿ ಹೇಳಿದರು. ಆಮೇಲೆ ಆಯಿತು, ನಾನು ಇನ್ನು ಅದಕ್ಕೆ ಇಳಿಯುವುದಿಲ್ಲ ಅಂತ ಹೇಳಿದ. ಇದಾದಮೇಲೆ ಒಂದು ಸಾಧಾರಣ 1 ವರ್ಷ 1.5 ವರ್ಷ ಕಳೆದಿರ್ಬೋದು. ಅಷ್ಟು ವರ್ಷ ಕಳೆದಾಗ ಮತ್ತೆ ಕೆಲವು ಕರೆಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಅಂತ ಹೇಳಿದರೆ ನನಗೆ ನಮ್ಮ ಊರಾದ ಕಾರಣ ಕೆಲವರು ನಮಗೆ ಕರೆ ಮಾಡಿ ಹೇಳ್ತಾರೆ. ನಾನಂದರೆ ಆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಅವನ ಜೊತೆ ಮಾತಾಡೋದನ್ನು ನಿಲ್ಲಿಸಿದ್ದೆ, ಬೇರೆ ವಿಷಯದಲ್ಲಿ ಕೆಲವು ಮಾತಾಡೋದನ್ನು ನಿಲ್ಲಿಸಿದ್ದೆ. ಮತ್ತು ನಂಗೆ ಅಷ್ಟು ಕನೆಕ್ಟ್ ಇರಲಿಲ್ಲ ಅವರ ಜೊತೆ. ಅದಾದಮೇಲೆ 1.5 ವರ್ಷ ಆದಮೇಲೆ ಮತ್ತೊಂದು 2 ಕಾಲ್ ಬಂತು. ಆಗ ಕಾಲ್ ಬಂದಾಗ ಅವರು ಹೇಳಿದಾಗೆ ಇದು ಲಕ್ಷಕ್ಕೆ ಇಳಿದಾಗಿದೆ, 3 ಲಕ್ಷ 5 ಲಕ್ಷ ಅಂತ ಇಳಿದಾಗಿದೆ. ಆಗ ಮತ್ತೆ ಕೇಸ್ ಆಯಿತು. ಮತ್ತು ನಾವು ಹೇಳಿದೆವು, ನೋಡಿ ನೀವು ಕಂಪ್ಲೇಂಟ್ ಕೊಡಿ, ಕೇಸ್ ರಿಜಿಸ್ಟರ್ ಮಾಡಿ, ಮತ್ತೆ ಇದು ಮಾಡಿ, ನಮ್ಮಲ್ಲಿ ಅದೆಲ್ಲ ಕೇಳಲಿಕ್ಕೆ ಬರಬೇಡಿ ಅಂತ ಹೇಳಿದೆವು. ಆದ ನಂತರ ಮತ್ತೆ ನಮಗೆ ಎಂತ ಅದರ ಬಗ್ಗೆ ಹೀಗೆ ಮಾಡಿದ್ದಾರೆ ನೀವೆಂತ ಹೇಳ್ತೀರಾ? ಒಂದು ವಿಷಯ ಏನಂತೇಳಿ, ನಾವು ಏನು ಮಾಡಬೇಕು, ನೀವು ಫಸ್ಟ್ ಕಂಪ್ಲೇಂಟ್ ಕೊಡಿ, ಆಮೇಲೆ ಏನು ಮಾಡಬೇಕು ಅದು ಮಾಡ್ತೇವೆ ಅಂತ ಹೇಳಿದೆವು. ನೆಕ್ಸ್ಟ್ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಾಗ ಒಂದು ಇನ್ಸಿಡೆಂಟ್ ಏನಾಯ್ತು ಅಂತ ಹೇಳಿದರೆ, ಆ ಟೈಮಲ್ಲಿ ಸಹ ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ಆದಾಗ ಅವನ ಅಮ್ಮ ಬಂದರು. ಅಮ್ಮ ಮನೆಗೆ ಬಂದು ಆ ಟೈಮಲ್ಲಿ ಅಮ್ಮ ನನ್ನ ಫ್ರೆಂಡ್ ಹತ್ರ ಹೇಳಿ ಅವನನ್ನೊಂದು ಇದು ಮಾಡಿ ನನ್ನ ಮನೆ ಮಾರಿ ಆದರೆ ಸಹ ಹಿಂದೆ ಕೊಡ್ತೇನೆ ಹಣ ಅಂತ, ಹಣವನ್ನು ವಾಪಸ್ ಕೊಡ್ತೇನೆ ಅಂತ. ಅಂದರೆ ಮಗ ಒಳಗೋಗಿದ್ದಾನೆ, ಹಣ ಮಾರಿ ಆದರೆ ಸಹ ವಾಪಸ್ ಕೊಡ್ತೇನೆ ಅಂತ. ನಾವು ಹೇಳಿದೆವು, ನೋಡಿ ಅವ ಫಸ್ಟ್ ಸಲ ಸಿಕ್ಕಿ ಬಿದ್ದಿದ್ದ, ಆಗ ಅವರನ್ನು ಬೇರೆಯವ್ರ ಫ್ರೆಂಡ್ಸ್ ಬಿಡಿಸಿ ಬಂದರು. ಈಗ ಮತ್ತೆ ಈ ರೀತಿ ಮಾಡಿದ್ದಾನೆ, ಅಲ್ಲ ಈ ಸಲ ಎಂತ ಸಾಗಿ ಆಗಲಿಕ್ಕೆ ಬಿಡೋದಿಲ್ಲ ಹಾಗೆ ಹೀಗೆ ಹೇಳಿದರು. ನಂತರ ನಾವು ಹೇಳಿದೆವು, ನೀವು ಹೋಗಿ ಮಾತಾಡಿ, ಮತ್ತು ಎಷ್ಟು ಮಂದಿಗೆ ಹಣ ಆಗಬೇಕು ಗೊತ್ತಿಲ್ಲ, ಲೆಕ್ಕ ಅದು ಮೀರಿ ಉಂಟು, ನೀವು ಮನೆ ಮಾರಿದ್ರೆ ಸಹ ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿದೆವು. ಕೊನೆಗೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಯಿತು. ಕುಲ್ದೀಪ್ ಜೈನ್ ಸರ್ಗೆ ನಾನು ಕಾಲ್ ಮಾಡಿ ಕರೆಕ್ಟ್ ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದೆ. ನನಗೆ ಅಂತ ಹೇಳಿದರೆ ಇದು ನಮಗೆ ಇರಿಟೇಟ್ ಆಗ್ತಿತ್ತು. ಯಾಕಂತ ಹೇಳಿದರೆ ಉಳಿದವರು ನಮಗೆ ಕಾಲ್ ಮಾಡಿ ಕೇಳೋದು, ನಿಮಗೆ ಎಲ್ಲ ಬೇರೆ ಕಡೆದೆಲ್ಲ ಕಾಣ್ತದೆ, ನಿಮ್ಮ ಏರಿಯಾದ ಕಾಣೋದಿಲ್ವಾ ಅಂತ. ಆದರೆ ನಮಗೆ ಏನು ಗೊತ್ತಿದೆ ಅಲ್ಲ, ವಿಷಯ ಏನಂತ ಹೇಳಿದ್ರೆ, ನನಗೆ ಒಂದು 2-3 ಕೇಸ್ ಬಂದಿತ್ತು. ನನಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ ತೆಗೆಯುವಾಗ ಅವ್ರು ನನ್ನಲ್ಲಿ ಮಾತಾಡೋದನ್ನೇ ಬಿಡ್ತಾರೆ. ಇವ ಅಲ್ಲಿ ಎಂತ ಹೇಳ್ತಿದ್ದ ಗೊತ್ತಿಲ್ಲ, ಅವರನ್ನು ಮರಳು ಮಾಡ್ತಿದ್ದ. ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಕಡೆದು 40-50 ಲಕ್ಷದ ಒಂದು ಕೇಸ್ ಬಂದಿತ್ತು. ನನ್ನಲ್ಲಿ ಬಂದರು, ಎಲ್ಲ ಸ್ಟೆಪ್ ಕ್ಲಿಯರ್ ಮಾಡಿ ನಾನು ಅಲ್ಲಿ ಸ್ಟೇಷನ್ಗೆ ಇದು ಮಾಡುವಾಗ ನೆಕ್ಸ್ಟ್ ಅವ್ರು ನನ್ನ ಕಾಲ್ ತೆಗಿತಿಲ್ಲ. ಅಲ್ಲ ಅದು ಕೊಡ್ತಾನೆ ಹೇಳಿದ್ದಾನೆ, ಚೆಕ್ ಬರೆದು ಕೊಟ್ಟಿದ್ದಾನೆ ಅಂತ. ಇವರು ಜನಗಳೇಗಂತ ಹೇಳಿದ್ರೆ ಅವರ ಸ್ವಾರ್ಥ, ಸಮಾಜವನ್ನು ತಿದ್ದಬೇಕಂತ ಮನೋಭಾವನೆ ಇವರಿಗಿಲ್ಲ. ಇವರೆಂತ ಯೋಚಿಸುದು, ನನ್ನದು ಬರ್ತದೆ, ನನ್ನದು ಬರ್ತದೆ, ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು ಎಂಬ ಮನೋಭಾವನೆ. ನಾವು ಅದನ್ನು ಹೆಚ್ಚು ತಲೆಗೆ ಹಾಕಲಿಲ್ಲ. ಹೀಗೆ ಮುಂದುವರಿತಿತ್ತು. ಅವನ ಅಮ್ಮ ಹೇಳಿದ್ರು, ನೆಕ್ಸ್ಟ್ ಅದು ಅಲ್ಲಿಗಾಯಿತು. ಮತ್ತೆ ಅಮ್ಮನ ಹತ್ರ ಒಂದು ಖಡಕ್ ಕೇಳಿದೆ, ಇನ್ನು ಮುಂದೆ ಅವನ ಮ್ಯಾಟ್ರ್ ಏನಾದರೆ ಆದರೆ ನಾನು ಅವನನ್ನು ಖಂಡಿತ ಬಿಡುವುದಿಲ್ಲ ಅಂತ ಹೇಳಿದೆ. ನಮ್ಮ ಫ್ರೆಂಡ್ಸ್ನವರು ಸಹ ಹೇಳಿದರು, ಇದು ಏರಿಯಾಕ್ಕೆ ಕೆಟ್ಟ ಹೆಸರಂತ. ಇದೆಷ್ಟು 1-1.5 ವರ್ಷದ ಮೊದಲಾಯಿತು ಇದು ಸಹ. ಇದಾಗಿ ಅವ ಎಂತ ಮಾಡಿದ, ಏರಿಯಾದ ಕನೆಕ್ಟೇ ಬಿಟ್ಟ, ಏರಿಯಾದವರ ಜೊತೆ ಮಾತಾಡೋದನ್ನೇ ಬಿಟ್ಟ, ಏರಿಯಾದವರೊಟ್ಟಿಗೆ ಸೇರೋದನ್ನೇ ಬಿಟ್ಟ. ನನ್ನೊಬ್ಬ ಫ್ರೆಂಡ್ ಇದ್ದ, ಅವನ ಮೇಲೆ ಯಾವಾಗ ಸಹ ಡೌಟ್ ಇತ್ತು. ಅವ ಕೇಳ್ತಿದ್ದ, ನನ್ನೆಲ್ಲ ಮಲ್ತೊಂದು ಇಜ್ಜಾತ ಮಾರಿ, ಇಜ್ಜಿಯ ನಲ್ಪ ಬೇಲೆ ಮಲ್ತೊಂದಿಲ್ಲ ಮುಲ್ಪ ಬೇಲೆ ಮಲ್ತೊಂದಿದ್ದ, ಅವನ ಹತ್ರ ಎಲ್ಲ ಬಿಡ್ತಾ ಇದ್ದಂತೆ. ಇವರಾಗೆ ನಂಬಿದ್ರು. ಸಮಯ ಹೋದಾಗ ಮತ್ತೆ ಈ ವಿಷಯ ಬಂತು. ಇಲ್ಲಿ ನನಗೆ ಬೇಜಾರಾದ, ನನಗೆ ಕೆಲವು ಕರೆಗಳು ಬಂದದ್ದು ಹೇಳುವಾಗ, ಕೆಲವರು ಪಾಪ ಈ ಬಡ ಹೆಂಗಸರು ಒಂದು ಸಣ್ಣ ಪುಟ್ಟ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ, ಅವರು ಮನೆಯನ್ನು ಮಾರಿ ದುಡ್ಡು ಕೊಟ್ಟದ್ದಿದೆ, ಕೆಲವರು ಒಡವೆಗಳನ್ನು ಮಾರಿ ದುಡ್ಡು ಕೊಟ್ಟದ್ದಿದೆ. ಇಂಥವರಿಗೆ ನಾವು ಯಾವ ಇದರಲ್ಲಿ ಸಪೋರ್ಟ್ ಮಾಡೋದು? ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ಒಟ್ಟಿಗೆ ಅಲ್ಲಿ ನಮ್ಮ ಒಂದು ಎಸ್ಟೇಟ್ನಲ್ಲಿ ನಾನು ಕ್ರಿಕೆಟ್ ಆಡೋದನ್ನೇ ನಿಲ್ಲಿಸಿಬಿಟ್ಟೆ. ಇವನ ಇನ್ಸಿಡೆಂಟ್ ಸ್ಟಾರ್ಟ್ ಆದ ಸಮಯದಲ್ಲಿ ಮೊದಲು ನಾನು ಕ್ರಿಕೆಟ್ ಸಂಡೇ ಆಡಲಿಕ್ಕೆ ಹೋಗ್ತಿದ್ದೆ. ನನ್ನ ಕ್ರಿಕೆಟ್ಗೆ ಅಂತ್ಯ ಆಡಿದ್ದು ಇವನೇ ಇದಾದ್ಮೇಲೆ ನಾನು ಆ ಟೀಮ್ ನನಗೆ ಅಂತೇಳಿ ಅವ ಇದ್ದರೆ ನನಗೆ ಹೋಗ್ಲಿಕ್ಕೆ ಸರಿ ಆಗೋದಿಲ್ಲ. ಯಾಕಂದರೆ ಅದು ನನಗೆ ಮನಸ್ಸಿಗೆ ಇದಾಗಿತ್ತು, ಹೋಗೋದಕ್ಕೆ ಸರಿ ಆಗೋದಿಲ್ಲ, ಬಿಟ್ಟಿದ್ದೆವು. ಮತ್ತು ಅಷ್ಟೇ ಹೋಗ್ತಾ ಇರಲಿಲ್ಲ. ಆದರೆ ಸಹ ಆಡುವಲ್ಲಿ ಹೋಗ್ತಿದ್ದ. ಲಾಸ್ಟ್ ಟೈಮ್ ಒಂದು 20-25 ದಿವಸದಲ್ಲಿ ಆಡುವಲ್ಲಿ ಹೋಗುವಾಗ ಸಹ ನನ್ನೊಬ್ಬ ಫ್ರೆಂಡ್ ಖಡಕ್ಕಾಗಿ ಹೇಳಿದ, ಇವ ಬರೋದಾದರೆ ನಾನು ಬರೋದಿಲ್ಲ,
ಅವನನ್ನು ಇಲ್ಲಿ ಬರಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ. ಆಮೇಲೆ ಅದು ಸಹ ಬಿಟ್ಟ, ಅಲ್ಲಿ ಬರ್ತಾ ಇರಲಿಲ್ಲ. ಅಂದರೆ ಅವನಿಗೆ ಅವನನ್ನು ಏರಿದವರಿಗೆ ಹೇಗಾಗ್ತದೆ ಅಂತ ಹೇಳಿದರೆ, ಅದು ಅವರ ಮನೆಯಲ್ಲಾದಾಗ ಪ್ರಾಬ್ಲಮ್ ಅರ್ಥ ಆಗ್ತದೆ, ಇನ್ನೊಬ್ಬರ ಮನೆಯಲ್ಲಾದಾಗ ಅರ್ಥ ಆಗುದಿಲ್ಲ. ಮತ್ತೆ ಏರಿದವರಿಗೆ ಎಷ್ಟು ಡೀಪ್ ಹೋಗಿದೆ ಗೊತ್ತಿಲ್ಲ, ನಮಗೆ ಆದರೆ ಅದು ಎಷ್ಟು ಡೀಪ್ ಹೋಗಿದೆ ಎಷ್ಟಿದೆ ಎಂಬಂತ ಒಂದು ನಾಲೆಜ್ ಇತ್ತು, ಅದು ಮನಸ್ಸಿಗೆ ಇದಾಯಿತು. ಮಾತ್ರ ಈ ಸಲ ಎಂತ ಮಾಡಿದೆ, ಈ ಸಲ ವಿಷಯ ಹೀಗೆ ಬಂದಾಗ ಒಂದು ಕಾಲ್ ಬಂತು, ಹೇಳಿದೆ ಉರ್ವ ಸ್ಟೇಷನ್, ಉರ್ವ ಬೀಳ್ತದವರಿಗೆ, ಉರ್ವದಲ್ಲಿ ಕಂಪ್ಲೇಂಟ್ ಕೊಡಿ ಹೇಳಿದೆ. ಅದಕ್ಕಿಂತ ಮುಂಚೆ ಒಂದು ಕಾಲ್ ಬಂದಿತ್ತು, ಅದು ಸಹ ಹಾಗೆ ಹೇಳಿದೆ ಕಂಪ್ಲೇಂಟ್ ಕೊಡಿ ಅಂತ. ಈ ಸಲ ಮಾತ್ರ ನಾನು ಫೇಸ್ಬುಕ್ಕಲ್ಲಿ ಪಕ್ಕ ನಾನು ಪೋಸ್ಟ್ ಹಾಕಿಬಿಟ್ಟೆ, ಹೀಗೆ ಆಗಿದೆ, ಹೀಗೆ ವಂಚನೆ ಹೀಗೆ ಮಾಡಿದ್ದಾರೆ, ಎಲ್ಲ ಕಂಪ್ಲೇಂಟ್ ಕೊಡಿ, ಎಲ್ಲರೂ ಕಂಪ್ಲೇಂಟ್ ಕೊಡಿ, ಅವೇರ್ನೆಸ್ ಮಾಡಲೇಬೇಕಾಗ್ತದೆ ಈ ಸಲ. ಯಾಕಂತೇಳಿ ಒಂದು ಸಲ ಹೋಗಿ 2 ಸಲ ಹೋಗಿ ಇದು ಮಿತಿಮೀರಿ ಹೋಗಿದೆ ಅಂತ ಹೇಳಿದ್ರೆ ಇದು ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಆಲ್ರೆಡಿ ಹೇಳಿದ್ದೇವೆ, ಮತ್ತೆ ನಾವು ಅದು ಮಾತಾಡದಿದ್ರೆ ಏನಿಲ್ಲ. ಮತ್ತೊಂದು ಇದಕ್ಕೆ ಮಾತಾಡಲಿಕ್ಕೆ ಹೆಚ್ಚು ಅಂತ ಗೊತ್ತಾ, ಕೆಲವರು ಹೇಳಲಿಕ್ಕೆ ಉಂಟು, ಹಣ ತೆಗೆದುಕೊಂಡವರು ಎಲ್ಲದರ ಬಗ್ಗೆ ಮಾತಾಡ್ತಾರೆ, ಇದರ ಬಗ್ಗೆ ಯಾರು ನಮ್ಮ ಬಳಿ ಬಂದು ಅದಕ್ಕೆ ದಾಖಲೆಯನ್ನು ಕೊಡಲ್ಲ, ಎಂತ ಕೊಡಲ್ಲ. ಇವರು ಫೋನಲ್ಲಿ ಕೂತ್ಕೊಂಡು ನಮ್ಮದು ಹಣ ತಗೊಂಡಿದ್ದಾನೆ, ಇಲ್ಲಿ ತನಕ ಬಂದ ವಿಷಯದಲ್ಲ ಅದಷ್ಟೇ, ಫೋನಲ್ಲಿ ತಗೊಂಡು ಹಣ ತಗೊಂಡು ಮತ್ತೆ ನಮಗೆ ಕಾಲ್ ಇಲ್ಲ, ಹಣ ಸಿಕ್ಕಿದ್ರೆ ಸಹ ಕಾಲ್ ಇಲ್ಲ. ಕೆಲವು ವಿಷಯದಲ್ಲಿ ಏನಾಗ್ತಿತ್ತು, ನನ್ನ ಹೆಸರು ಹೇಳಿದ ಕೂಡಲೇ ಅಲ್ಲಿ ಏನೋ ಬರ್ತಿತ್ತು, ಕೆಲವರಿಗೆ ಕೊಟ್ಟಿದ್ದಾರೆ, ಆಮೇಲೆ ನಮಗೆ ಕಾಲ್ ಇಲ್ಲ. ಒಂದು ಬಂತು ಅಂದರೆ ಇವರ ವಿಷಯ ಅಂತ ಹೇಳಿದ್ರೆ ಕೆಲವರು ಅವರಿಗೆ ಬಂದು ಅವರದ್ದು ಸೆಟಲ್ಮೆಂಟ್ ಆದರೆ ಆಯಿತು. ನೆಕ್ಸ್ಟ್ ಇವ ಎಲ್ಲಿಂದ ತರ್ತಾನೆ, ಇವರಿಗೆ ಹಣ ಕೊಡ್ಬೇಕಂತೇಳಿ ಇವ ಮತ್ತೊಬ್ಬರನ್ನು ಲೂಟ್ಬೇಕಲ್ಲ, 10 ಲಕ್ಷ ಕೊಡ್ಬೇಕಂತೇಳಿ ಇನ್ನೊಂದು ಕಡೆಯಿಂದ 20 ಲಕ್ಷಕ್ಕೆ ಒಂದು ಹಳ್ಳ ರೆಡಿ ಮಾಡಿದಾನಂತ ಅರ್ಥ. ಇದು ಇವರಿಗೆ ಅರ್ಥ ಆಗಲ್ಲ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಒಂದು ತಿಳ್ಕೊಳ್ಬೇಕು, ಇವ ದ್ರೋಹಿ, ಇವ ದೊಡ್ಡ ಮೋಸಗಾರ, ವಂಚನೆ ಮಾಡ್ತಾ ಇದ್ದಾನೆ, ದುಷ್ಟ. MRPL ಅಲ್ಲಿ ಕೆಲಸ ಸಿಗ್ತದಂತೇಳಿ ದುಡ್ಡು ತಗೊಳ್ತಾ ಇದ್ದಾನೆ. ಜನಗಳು ಕೂಡ ಒಂದು ಯೋಚಿಸ್ಬೇಕು, ಈಗ MRPL ಅಲ್ಲಿ ಇವ ಕೆಲಸ ಅವರಿಗೆ ಮಾಡಿ ಕೊಡ್ತಿದ್ರೆ, 10 ಲಕ್ಷ ತೆಗೆದುಕೊಂಡು ಅವರಿಗೆ ಕೆಲಸ ಮಾಡಿ ಕೊಡ್ತಿದ್ರೆ ಅವರಿಗೆ ಕೆಲಸ ಆಯ್ತು ಯೋಚಿಸ್ಕೊಳ್ಳುವ. ಆಗ ಈ ಕೆಲಸಕ್ಕೆ ದುಡ್ಡು ಕೊಟ್ಟು ಪಟ್ಕೊಂಡವ ಅಲ್ಲಿ ನಿಜವಾಗಿ ನಿಯತ್ತಿಂದ ವಿದ್ಯೆ ಕಲಿತು ಹೋದವನಿಗೆ ಮಾಡಿದ ದ್ರೋಹ ಅದು. ಅವನ ಸೀಟನ್ನು ಇವರು ಕಸಿದುಕೊಂಡಾಗೆ ಆಗ್ತಾ ಇತ್ತು. ಅದು ಸಹ ಯೋಚಿಸ್ಕೋಬೇಕು. ಇವರಿಗೆ ಯಾವಾಗ ಪ್ರಾಬ್ಲಮ್ ಆಗುದು, ದುಡ್ಡು ಕೊಟ್ಟು ನಮಗೆ ಕೆಲಸ ಸಿಗ್ಲಿಲ್ಲ ಅಂತ ಹೇಳಿದಾಗ ಸಮಸ್ಯೆ ಆಗುದು. ಆಗ ನಾವು ಸಹ ಅಲ್ಲಿ ಒಂದು ವಂಚನೆ ಮಾಡ್ತಾ ಇದ್ದೇವೆ ಎಂಬುದು ನಮಗೆ ತಲೆಯಲ್ಲಿರಬೇಕು. ಮತ್ತೆ ಈ ರೀತಿ ಕೆಲಸಗಳು ಆಗುವುದಿಲ್ಲ ಎಂಬುದು ತಲೆಯಲ್ಲಿರ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಮಂಗಳೂರು MRPL ಅಲ್ಲಿ ಒಂದು ಎಷ್ಟು ಹೋರಾಟಗಳಾಗ್ತಿದೆ ಇವರಿಗೆ ಕಾಣ್ತಾ ಇಲ್ವಾ? ಎಷ್ಟೋ ಮಂದಿ ಅಲ್ಲಿದ್ದವರು, ಅಲ್ಲಿನ ನಿರ್ವಸಿತ ಕುಟುಂಬಗಳಿಗೆ ಕೆಲಸ ಸಿಕ್ಕಿಲ್ಲ, ಖಂಡಿತ ಎಷ್ಟು ಒದ್ದಾಡ್ತಿದ್ದಾರೆ ಅವರು ಪಾಪ. ಅಂಥದ್ರಲ್ಲಿ ವಿಷಯ ಏನಂತ ಹೇಳಿ, ಲಾಸ್ಟ್ ಟೈಮ್ ಅರೆಸ್ಟ್ ಆಗಿದ್ದಾಗ ಪೇಪರಲ್ಲಿ ಎಲ್ಲದರಲ್ಲಿ ಬಂದಿತ್ತು, ಆದರೆ ಸಹ ಜನಗಳು ಮರುಳೆ ಆಗುದು, ಅದು ವಿಶೇಷ. ಮತ್ತೊಂದು ನೋಡಿ, ವಿಷಯ ಏನಂದರೆ, ನಾವೀಗ ಸಾಮಾಜಿಕವಾಗಿ ಕೆಲಸ ಮಾಡ್ತಿದ್ದೇವೆ, ನಮ್ಮದನ್ನು ಟ್ರೋಲ್ ಮಾಡಲಿಕ್ಕೆ ಅದು ಮಾಡಲಿಕ್ಕೆ 100 ಪೇಜ್ಗಳಿವೆ. ಎಂತ ಹೇಳಿದ್ರೆ ಲಕ್ಷ ಹಣ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಏನು ಮಾಡದೆ ಇಂಥ ದ್ರೋಹ ಮಾಡುವವರಿಗೆ ಯಾರು ಇಲ್ಲ ಅಲ್ಲಿ, ಯಾವುದ್ರಲ್ಲಿ ಬರುವುದಿಲ್ಲ, ಎಂತಸಿಲ್ಲ. ಯಾಕೆ ಹೇಳಿ, ಅದು ಒಂದು ಬಹಳ ವಿಚಿತ್ರ ಆಗ್ತದೆ. ಅದರಷ್ಟಕ್ಕೆ ಮಾಡ್ತಾ ಇರ್ತಾರೆ ಇಲ್ಲಿ ತನಕ. ಅದಕ್ಕೆ ಈ ಸಲ ಎಂತ ಮಾಡಿದ ಅಂತ ಹೇಳಿದ್ರೆ, ಈ ಸಲ ಸ್ಟೆಪ್ ಪ್ರತಿ ಸ್ಟೆಪ್ಪಲ್ಲಿ ಇದನ್ನು ಹಿಡಿಬೇಕಂತೇಳಿ ಅದಕ್ಕೆ ತಕ್ಕ ನಮ್ಮ ನಾಟಕ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಕೂಡ ನನಗೆ ಕಾಲ್ ಮಾಡಿದ್ರು. ಅವರ ಪಾಪ ಇದು ಕೇಸ್ನ ಫುಲ್ಲು ಬೆನ್ನಟ್ಟಿದ್ದಾರೆ, ಯಾರೆಲ್ಲ ಇದ್ದಾರೆ ಅಂತ. ಅವರು ಕೂಡ ಕೆಲವು ಅಪ್ಡೇಟ್ಗಳನ್ನು ಕೊಟ್ಟರು. ನಾನು ಹೇಳಿದೆ, ಈ ಸಲ ಇದನ್ನು ಬಿಡುವ ಪ್ರಶ್ನೆ ಅಲ್ಲ, ಇದನ್ನು ಎಂತ ಮಾಡಬೇಕಿದೆ, ಇಲ್ಲಿಗೆ ನಿಲ್ಲಬೇಕು. ಯಾಕಂದರೆ ಎಷ್ಟೋ ಮಂದಿ ಬಡವರು ವಂಚನೆಗೊಳಗಾಗ್ತಿದ್ದಾರೆ, ಇದನ್ನು ಇಲ್ಲೇ ನಿಲ್ಲಿಸಬೇಕಂತೇಳಿ ಅವರಲ್ಲಿ ಕೂಡ ನಾನು ಇದರ ಬಗ್ಗೆ ಮಾತಾಡಿದ್ದೇನೆ. ಈ ಅವಿನಾಶ್ ಶೆಟ್ಟಿ ಈ ಹೆಣ್ಮಕ್ಳನ್ನು ಕೆಲವರನ್ನ ಬಳಸ್ಕೊಂಡಿದ್ದಾನೆ ಅಂತ ಒಂದು ಆರೋಪಗಳಿದೆ, ಏನಾದರೂ ಮಾಹಿತಿಗಳು ಬಂದಿದೆ? ಕೆಲವರಲ್ಲಿ ವಿಷಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನನಗೆ ಬಂದ ವಿಷಯದ ಪ್ರಕಾರ ಕೆಲವರನ್ನು ಯಾವುದಾದ್ರೂ ಒಂದು ರೂಮ್ಗೆ ಕರೆಯುವುದು, ಮತ್ತೊಂದು ಫಿಲ್ಮ್ನವರು 1-2-3 ಕಾಲ್ ಮಾಡಿದರು. ಅದು ಬಹಳ ಬೇಜಾರಾಯಿತು ನಮಗೆ. ಅಂತೇಳಿ ಒಂದು ಫಿಲ್ಮ್ನವರು ಕಾಲ್ ಮಾಡಿದ್ರು, ಹೀಗೆ ವಿಷಯ, ನಿಮಗೆ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಕೊಡ್ತೇನಂತೇಳಿ ಕರೆದು ರೂಮಲ್ಲಿ ಯೂಸ್ ಮಾಡಿದ. ಮತ್ತು ಒಬ್ಬರನ್ನಂತೆ ಇದು ದುಡ್ಡು ಕೊಡ್ತೇನೆ ಅಂತಂತ ಹೇಳಿ ಕರ್ಕೊಂಡು ನಡು ರೋಡಲ್ಲಿ ಬಿಟ್ಟು ಹೋಗಿದ್ದಾನಂತೆ ಅಂತ ಅದು ಕಾಲ್ ಬಂತು. ಅವ್ರಿಗೆ ಎದುರು ಬರಲಿಕ್ಕಾಗಲ್ಲ, ಯಾಕಂತೇಳಿ ಈಗೊಂದು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಹೆಸರಿದ್ರೆ ಅವರಿಗೆ ಮುಂದೆ ಬರಲಿಕ್ಕೆ ಭಯ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಹುಡುಗಿಯರ ವಿಷಯದಲ್ಲಿ ಹೇಗಂತೇಳಿದ್ರೆ, ಈಗ ಹುಡುಗಿಯರು ಅಲ್ಲಿ ಮಿಸ್ಯೂಸ್ ಆದರೆ ಅದನ್ನು ಸೊಸೈಟಿಯ ಮುಂದೆ ಹೇಳುವಾಗಿಲ್ಲ. ಹೇಳಿದಾಗ ಇವ ಹಾಳು ಮಾಡಿದ, ಹುಡುಗಿ ಇದ್ದಾಳೆ, ಜನಗಳು ಪಾಪ ಅಂತ ನೋಡುವುದಿಲ್ಲ, ಅವಳು ಹೋಗಿದ್ದಾಳೆ, ನಮಗೆ ಟ್ರೈ ಮಾಡ್ಬೋದು ಅಂತ ನೋಡುವ ಒಂದು ಸಮಾಜ ಇದೆ ಅಲ್ಲಿ. ಮತ್ತು ಅವರನ್ನು ಕೆಟ್ಟ ದೃಷ್ಟಿಯಿಂದ ಸಮಾಜದಲ್ಲಿ ಇದು ಮಾಡುವಂಥದ್ದಿದೆ. ಅಂದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಹುಡುಗಿಯರು ಒಂದು 1-2-3 ಒಟ್ಟಿಗೆ ಹೋದರೆ ಒಂದು ವರ್ಡ್ ಸ್ಟಾರ್ಟ್ ಆಗ್ತದೆ. ಏನಂದರೆ, ಲವ್ ಮಾಡಿ ಹೋದ್ರೂ ಪರವಾಗಿಲ್ಲ, ಅವಳು ಚಾಪ್ಟರ್ ಮಾರ ಅಂತ. ಹುಡುಗ 100 ಜನರೊಟ್ಟಿಗೆ ಹೋದರೂ ಕೂಡ ಹ್ಯಾವ್ ಕೆಪಾಸಿಟಿ ಮಾರ ಅಂತ ಸಮಾಜದಲ್ಲಿ ನಾವಿದ್ದೇವೆ. ಸೊ ಆದ ಕಾರಣ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹುಡುಗಿಯರು ಕೂಡ ಈಗ ಮನೆಯವರಿಗೆ ಗೊತ್ತಿರಲಿಕ್ಕಿಲ್ಲ,
ಹೆಚ್ಚಾಗಿ ಪಾಪ ಮನೆಯವರ ಹಣ ಕೊಟ್ಟಿರ್ತಾರೆ, ಇವರೇ ಅಡ್ಜಸ್ಟ್ಮೆಂಟ್ ಮಾಡಿ ಅಂತ ಸಾಗಿರ್ಬೋದು. ಬಟ್ ಇದಕ್ಕೆ ಅಂತ್ಯ ಯಾವಾಗ ಅಂತ ಹೇಳಿದರೆ ಅದನ್ನು ಕರೆಕ್ಟಾಗಿ ಅದಕ್ಕೆ ಅವರಿಗೊಂದು ಧೈರ್ಯ ತುಂಬಿ ಇದು ಮಾಡಿದರೆ ಅದಕ್ಕೆ ಅಂತ್ಯ ಆಗ್ತದೆ. ಇಲ್ಲದಿದ್ದರೆ ಇದು ಭಾಳ ಹೇಳ್ತೇನೆ, ಭಾಳ ಇಂಥ ಕೇಸ್ಗಳು ನನಗೆ ಕಾಲ್ ಬಂದ ಲೆಕ್ಕದಲ್ಲಿ ಭಾಳಷ್ಟಿದೆ. ಮತ್ತು ಎಲ್ಲರಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರೆ ಹೋಗುದಿಲ್ಲ ಅವರು. ಕೆಲವರಲ್ಲಿ ಬೊಚ್ಚಿಯ ಸೈಯಡಿ ಒಪ್ಪಡವ ಆಂಡತ್ತ ನಂದು ಆದಮಲ್ಪರ ಅಂತ ಪ್ರಸಂಗಗಳು ನಡೆದಿದೆ. ಅದು ನಮಗೆ ಗೊತ್ತಾಗುವುದು. ನಮಗೆ ಗೊತ್ತಾಗದ ಅಮಾಯಕರು ಎಷ್ಟು ಮಂದಿ ಬಲಿಯಾಗಿದ್ದಾರೆ, ಎಷ್ಟು ಮಂದಿ ಇದು ಮಾಡಿದ್ದಾರೆ. ಕೆಲವು ಆಡಿಯೋಗಳು ಬರ್ತದೆ, ಅದರಲ್ಲಿ ಹೇಳೋದು ಇದನ್ನ ವಿಡಿಯೋ ಉಂಡು ಹೇಳೋದು. ಇದೆಲ್ಲ ನೋಡುವಾಗ ನಿಜವಾಗಿ ಎಂಥ ಇದರಲ್ಲಿದ್ದೇವೆ ಅಂತ ನಮಗೆ ನಿಜವಾಗಿ ಫಸ್ಟ್ ಆಫ್ ಆಲ್ ನಮ್ಮ ಏರಿಯಾದವ್ರಿಗೆ ಏನಾಗೋದಂದರೆ ನಮ್ಮ ಏರಿಯಾದಲ್ಲಿ ಇದ್ದಾನಲ್ಲ ಎಂಬುದು ನಮಗೊಂದು ಇದಾಗಿದೆ. ಅಂದರೆ ನಮ್ಮ ಏರಿಯಾದಲ್ಲಿ ಈ ರೀತಿ ಆಗ್ತಿದೆ, ನಮ್ಮ ಏರಿಯಾದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂತೇಳಿ ನಮಗೆ ಸಿಗೋದಿಲ್ಲ. ಆ್ಯಕ್ಚುಲಿ ಏರಿಯಾದಲ್ಲಿ ಯಾರ್ದು ಕನೆಕ್ಟ್ ಇಲ್ಲ, ರಾತ್ರಿ ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ, ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತಾನೆ ಗೊತ್ತಿಲ್ಲ. ಏರಿಯಾದವ್ರದ್ದು ಕನೆಕ್ಟ್ ಇಲ್ಲ, ಏರಿಯಾದವರ ಜೊತೆಗೆ ಇಲ್ಲ. ಆದರೆ ಏರಿಯಾ ಯಾವುದು ಎಯ್ಯಾಡಿ, ಹೆಸರು ಎಯ್ಯಾಡಿ ಅಂತ. ಗುಂಡಳಿಕೆ ಲಿಯೋ ಕ್ರಾಸ್ ಕಂಪೌಂಡ್. ಗುಂಡಳಿಕೆ ಇನ್ನೊಂದು ಏರಿಯಾ, ನಮ್ಮದು ಈಚೆ ಲಿಯೋ ಕ್ರಾಸ್ ಏರಿಯಾ. ನಮ್ಮ ಲಿಯೋ ಕ್ರಾಸ್ ಏರಿಯಾದಲ್ಲಿ ಇರುವುದು ಅವರು. ಅಲ್ಲ, ಕೆಲವು ದಿನಗಳ ಹಿಂದೆ ಒಂದು ಮಹಿಳೆಯೊಬ್ಬರು ಅವರ ಮನೆಗೆ ಹೋಗಿ ಜೋರು ಮಾಡಿದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು. ನೀವು ಒಂದು ಹೇಳ್ತೀರಿ, ಅವರ ನೆರೆಮನೆಯವರಿಗೆ ಕಾಲ್ ಮಾಡಿ ದಿವಸಕ್ಕೆ 2-3 ಮಂದಿ ಇದ್ದಾರೆ. ನಾವು ಫ್ರೆಂಡ್ಸ್ನವ್ರು ಮಾತಾಡುವಾಗ ಅವ ಯಾವಾಗ ಹೇಳುದು ಇನ್ನು 2 ಜನ ಬರ್ತೀರಿ, ಇನ್ನು 3 ಜನ ಬರ್ತೀರಿ ಅಂತ ಹೇಳ್ತಾ ಇರ್ತಾನೆ. ನಾನು ಅದಕ್ಕೊಮ್ಮೆ ಹೇಳಿದ್ದೆ, ಇದಾದೆ ದಿನ 2 ಜನ ಬರ್ತೀರಿ 3 ಜನ ಬರ್ತೀರಿ ಅನ್ಕೊಂಡು ಪೋದೊಂದು ಜಲ್ಪೊಂಜಿ ಲಾಡ್ಜ್ ರೆಸಾರ್ಟ್ ಮಿನಿ ಪಾಡ್ ಮಾರೆ ಬತ್ತಿನ ಕಲೆ ಕುಲ್ಲರೆಲ್ಲ ಹಾಪುಂಡತ್ತ ಅಂತ ಹೇಳಿದ್ರೆ ಮನೆ ಹತ್ರ ಬರುದಂತೆ. ಮೊನ್ನೆ ಗೇಟ್ ಹಾಕಿಲ್ಲ ಅಂತ ಒಂದು ಹೆಂಗಸ್ ಬಂದಿತ್ತಂತೆ, ಗೇಟ್ ಹಾಕಿಲ್ಲ ಅಂತ ಹೇಳಿದ್ರಂತೆ. ಅವರು ಮತ್ತೆ ಇವರ ಮನೆಗೆ ಹೋಗಿ ವಾಶ್ರೂಮ್ ಯೂಸ್ ಮಾಡ್ಬೋದು, ದೂರದಿಂದ ಬಂದಿದ್ದಾರೆ, ವಾಶ್ರೂಮ್ ಯೂಸ್ ಮಾಡ್ಬೋದೆಲ್ಲ ಕೇಳಿದ್ರಂತೆ. ಹಾಗೆ ಬಿಟ್ರಂತೆ. ಮತ್ತೆ ವಿಷಯ ಕೇಳಿದ್ರಂತೆ. ವಿಷಯ ಕೇಳುವಾಗ ಹೀಗೆ ಅದು ಏನು ಹೇಳುದು, ಹೇಳಿ ಪ್ರಯೋಜನ ಇಲ್ಲ. ನಮ್ಮಲ್ಲಿ ನೇರವಾಗಿ ಕೂಡ ಬರುವುದಿಲ್ಲ ವಿಷಯ ಅಂತ ಹೇಳಿದ್ರೆ. ನಮ್ಮಲ್ಲಿ ಈ ವಿಷಯವನ್ನು ಇಟ್ಕೊಂಡು ನೇರವಾಗಿ ಯಾರು ಬರ್ಲಿಕ್ಕೆ ರೆಡಿ ಇಲ್ಲ. ನಾವು ಸಿಕ್ಕಿ ಒಮ್ಮೆ ಇದು ಮಾಡುವ ಅಂತ ಹೇಳಿದಾಗ ಇಲ್ಲ ಅದು ಬೇಡ, ನೀವೆಂತಾದ್ರೆ ಮಾಡ್ಲಿಕ್ಕೆ ಆಗ್ತದೆ, ಇವರು ಬರುದಿಲ್ಲ, ಇವರು ಕಂಪ್ಲೇಂಟ್ ಕೊಡುದಿಲ್ಲ, ಇವರು ಮುಂದೆ ಬರುದಿಲ್ಲ, ನಾವೆಂತಾದ್ರೆ ಮಾಡ್ಬೇಕು, ಎಂತ ಮಾಡುದು, ಏನು ಮಾಡ್ಲಿಕ್ಕೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಎಂತಾದ್ರೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲ ಮನೆಯವರು ಹೇಳುದು, ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮನೆಯವರಿಗೆ 1 ರೂಪಾಯಿ ಕೊಡುದಿಲ್ಲ. ಈಗ ಮನೆಯಲ್ಲಿ ಅಮ್ಮನಿಗಾಗಿರ್ಬೋದು, ಮನೆಯವರಿಗಾಗಿರ್ಬೋದು, ಅಮ್ಮ ಈಗ ಸಹ ಕೆಲವು ಸಾಲೆಲ್ಲ ಇದಿದೆ. ಅದು ವಿಚಿತ್ರ ಆಗಿದೆ. ಯಾಕಂತ ಹೇಳಿದ್ರೆ ಇವನ ಹಿಂದೆ ಯಾರಿದ್ದಾರೆ, ಇಲ್ಲಿದ್ದ ಹಣವನ್ನು ಕೊಂಡೋಗಿ ಎಲ್ಲಿ ಹಾಕ್ತಿದ್ದಾನೆ, ಇದೆಲ್ಲ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂತ ಹೇಳಿದ್ರೆ ಅಮ್ಮ ಈಗ ಸಹ ಕಣ್ಣೀರು ಹಾಕ್ತಾರೆ, ಹೇಳ್ತಾರೆ ದಾದ ಮಾರೆ ಇಲ್ಲದ ಕಂತು ಕೊಡ್ತಿದ್ದೆ, ಇಲ್ಲದ ಸಾಲ ಉಂಟು ಹಾಗೆಲ್ಲ ಹೇಳುವಾಗ ಎಲ್ಲಿಗೆ ಹಾಕಿದೆ ಇಷ್ಟಿಷ್ಟು ಲೂಟಿ. ಯಾರಾದರೂ ಒಂದು ಇದು ಮಾಡುವ ಫಸ್ಟ್ ಮನೆಯನ್ನು ನೋಡ್ತಾರೆ. ಇವೊಂದು ಎಂಥ ವಿಷಯ ಏನಾಗ್ತಿದೆ ಅದು ಇಲ್ಲಿ ತನಕ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ನವರ ಹತ್ರ ಹೇಳಿ, ಡಿಪಾರ್ಟ್ಮೆಂಟಲ್ಲಿ ಹೋಗ್ತಾರೆ, ಹೇಳಿದ್ದು ನಾವೆಲ್ಲ ಮಾಡ್ತೇವೆ, ಅರೆಸ್ಟ್ ಆದ ಬೇಲಾದ ಹೊರಗೆ ಬಂದ ಮುಗಿಯಿತು. ನೆಕ್ಸ್ಟ್ ಪುನಃ ಒಂದು 100 ಮಂದಿಗೆ ಮಾಡ್ತಾನೆ, ಮತ್ತೆ ನಾವಿದು ಮಾಡ್ತೇವೆ, ಮತ್ತೆ ಒಳಗೆ ಹೋಗ್ತಾನೆ, ಮತ್ತೆ ಹೊರಗೆ ಬರ್ತಾನೆ. ಇದಕ್ಕೆ ಅಂತ್ಯ ಇಲ್ಲ. ಈಗ ಅವಿನಾಶ್ ಶೆಟ್ಟಿಯ ಮನೆಯ ಹಿನ್ನೆಲೆ ಏನು? ಅವನ ಮನೆ ಹಿನ್ನೆಲೆ ಹೇಳುವುದಂತ ಹೇಳಿದ್ರೆ ತಂದೆ ಒಂದು ಸಿವಿಲ್ ವರ್ಕರ್ ಆಗಿದ್ರು, ಸಿವಿಲ್ ಬಿಲ್ಡಿಂಗ್ಸ್ ಇದೆಲ್ಲ ಮಾಡ್ತಿದ್ರು. ತಾಯಿ ಪಾಪ ಬಿಡಿ ಕಟ್ಟಿ ಎಲ್ಲ ಕಷ್ಟಪಟ್ಟು ಇದು ಮಾಡೋದು. ಓಕೆ, ಅವರೊಂದು ಸೊಸೈಟಿಯಲ್ಲಿ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ರು. ಆದರೆ ಇವೊಂದು ಎಂತ ಆಯ್ತಂತ ಗೊತ್ತಿಲ್ಲ. ಅಪ್ಪ ಎಕ್ಸ್ಪೈರ್ಡ್ ಆಗಿದ್ದಾರೆ, ತೀರಿ ಹೋಗಿದ್ದಾರೆ. ಮತ್ತೆ ಇವನಿಗೊಂದು ತಂಗಿ ಇತ್ತು, ಅವಳು ಸಣ್ಣದಿರುವಾಗಲೇ ಆಕ್ಸಿಡೆಂಟ್ ಅಲ್ಲಿ ಇದಾಗಿದ್ರು. ಈಗ ಪಾಪ ಅಮ್ಮ ಮತ್ತೆ ಅವ ಇರುದು, ಇಬ್ಬರೇ ಇರುದು. ಮದುವೆ ಆಗಲಿಲ್ಲ. ಈಗ ಈತ ಇಷ್ಟೊಂದು ಹಣವನ್ನು ಇಷ್ಟು ಮಂದಿಗೆ ಮೋಸ ಮಾಡಿದ್ದಾನಂತಾದರೆ ಅವನ ಮನೆಯಲ್ಲೂ ಏನೂ ಇಲ್ಲ. ಮನೆಯಲ್ಲಿ ಏನಿಲ್ಲ, ನಾನು ಹೇಳ್ತೇನೆ. ಮನೆಯಲ್ಲಿ ಎಂತ ಸೆಲ್ಲ, ಅಮ್ಮನಲ್ಲಿ ಎಂತ ಸೆಲ್ಲ. ಕೆಲವರು ಮನೆಗೊಂದು ದೊಡ್ಡ ಇದು ಮಾಡುದು, ಅದು ಮಾಡುದು, ಅಥವಾ ಅಕೌಂಟಲ್ಲಿ ಅಮ್ಮನ ಅಕೌಂಟಲ್ಲಿ ಹಾಕುದು, ಏನಿಲ್ಲ. ಅಮ್ಮ ಯಾವ್ದ್ರಲ್ಲಿ ಸಾಲ ತಗೊಂಡಿದ್ದಲ್ಲಿ ಸಾಲ ತಿಂಗಳು ಕಟ್ತಾ ಇದ್ದಾರೆ. ಎಲ್ಲಿ ಹಣ ಹೋಯ್ತು? ಇಲ್ಲಿ ಪ್ರಶ್ನೆ ಅಂತ ಹೇಳುದು ಗೊತ್ತಾ, ಇವ ದುಡ್ಡು ತಗೊಳ್ತಾನೆ, ನಮಗೆ ಗೊತ್ತುಂಟು ಇಷ್ಟಿಷ್ಟು ಮಾಡಿದ್ದಾನೆ, ಯಾರಿದ್ದಾರೆ ಇದರಿಂದ, ಯಾರಿದ್ದಾರೆ, ಇವನೇ ತಿಂತ ಇದ್ದಾನೆ, ಇವ ತಿಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಹಣವನ್ನು ಎಲ್ಲಿಗೆ ಆಗ್ತಾ ಇದ್ದಾನಂತ. ಮತ್ತೊಂದು ವಿಷಯ ಏನು ಅಂತೇಳಿ ಕೋಳಿ ಅಂಕಣಕ್ಕೆ ಹೋಗ್ತಾನೆ ಅಂತೇಳಿ ಒಂದು ಸುದ್ದಿ ಉಂಟು. ಅಂದ್ರೆ ಕೋಳಿ ಅಂಕಕ್ಕೆ ಹೋಗ್ತಾನೆ, ಲಕ್ಷ ಕಟ್ಟುವೆ ಮಾರ ಅಂತ. ಅಥವಾ ಅಲ್ಲೇ ಕಳ್ಕೊಂಡ. ಅಂದ್ರೆ ಕೆಲವರಿಗೆ ಹೇಗಾಗ್ತದೆ ಗೊತ್ತಾ, ನಾವು ದುಡ್ದಾನ ಆದ್ರೆ ಒಂದು 100 ರೂಪಾಯಿ ಹಾಕುವಾಗ ಯೋಚಿಸ್ತೇವೆ, ಇದು ಹಣವನ್ನೆಲ್ಲ ಯೋಚಿಸಲ್ಲ. ಆಗ ಪೊಲೀಸ್ನವರಿಗೆ ಕೋಳಿ ಅಂಕಣಕ್ಕೆ ಹಾಕಿದ್ರೆ ಪುನಃ ಅಲ್ಲಿ ಲೀಸ್ಟ್ ಮಾಡ್ಬೇಕಾಗ್ತದೆ, ಎಲ್ಲೆಲ್ಲಿ ಕೋಳಿ ಅಂಕಣ ಹಾಕಿತ್ತಂತ. ಅದೊಂದು ಸಮಸ್ಯೆ. ಅದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು, ಇವ ಯಾವ ಕಟ್ಟಕ್ಕೆ ಹೋಗ್ತಿದ್ದ, ಅಲ್ಲಿ ಯಾರು ಪರ್ಮಿಷನ್ ಕೊಟ್ಟರು, ಯಾರು ಮಾಡಿಸಿದ್ದು, ಅದು ಸಹ ಯಕ್ಷ ಪ್ರಶ್ನೆ ಆಗ್ತದೆ. ಸೊ ಇದರ ಮೂಲ ಹುಡುಕಿಕೊಂಡು ಹೋಗ್ತಾ ಸಹ ಇಲ್ಲ, ಯಾಕಂತ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಇವನ ಹತ್ರ ಈಗ
ಎಷ್ಟು ಹಣ ಮೋಸ ಮಾಡಿದ್ರು ರಿಕವರಿ ಮಾಡುವಂಥ ಯಾವ ವ್ಯವಸ್ಥೆಯೂ ಇಲ್ಲ. ಇವತ್ತು ಮನೆಗೆ ಹೋದ್ರಂತೆ, ಇವತ್ತೊಂದು ವಿಚಿತ್ರ, ಮನೆಗೆ ಹೋದಾಗ ನಂಗೆ ಒಂದು ವಿಷಯ ಸಿಕ್ಕಿದ್ದು. ಮನೆಗೆ ಹೋದ್ರಂತೆ, ಮನೆಯ ಕಬಟ್ ಎಲ್ಲ ಚೆಕ್ ಮಾಡಿದ್ರಂತೆ, ಪುನಃ ಇವನೇ ಹೇಳ್ತಿದ್ದಾನಂತೆ ಮೇಲೆ ಒಂದು ಕಬಟ್ ಉಂಟು ಬನ್ನಿ ಚೆಕ್ ಮಾಡಿ ಅಂತ ಡಿಪಾರ್ಟ್ಮೆಂಟ್ ಅವರಲ್ಲಿ. ಅವ್ರ ಮೇಲೆ ಹೋದರಂತೆ, ಮೇಲೆ ಪುನಃ ಚೆಕ್ ಮಾಡಿದ್ರಂತೆ ಟೆರೆಸ್ ಅಲ್ಲಿ. ಮನೆಯಲ್ಲಿ ಎಂತಸ ಇಲ್ಲ, ಎಲ್ಲಿ ಇಟ್ಟಿದ್ದಾನೆ ಎಂಬುದು ಯಕ್ಷ ಪ್ರಶ್ನೆ, ಇವನೊಟ್ಟಿಗೆ ಯಾರಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆ. ಈಗ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ ಪೊಲೀಸ್ ಸ್ಟೇಷನ್ನಿಂದ ಹೊರಗೆ ಹೇಗೆ ಬರ್ತಾ ಇದ್ದ? ಇನ್ಫ್ಲುಯೆನ್ಸ್, ಅದೇ ಯಾರೋ ಒಂದು ವ್ಯಕ್ತಿಗಳು ಬಂದು ಮಾಡ್ತಿದ್ರು. ಇದೆಲ್ಲೊಂದು ವಿಷಯ ಏನಾಯ್ತು ಗೊತ್ತಾ, ಇದು ಕೆಲವರಿಗೆ ಫಸ್ಟ್ಗೆ ಹೇಗಿತ್ತು ಅಂತೇಳಿ, ಇವ ನಮ್ಮ ಏರಿಯಾ ಅಲ್ಲ ನಾವು ಕಾಲ್ ಮಾಡೋದಂತ ಇರ್ಬೋದು, ರಪ್ಪ ಹೊರಗೆ ಬರ್ತಿದ್ದಾನೆ. ಇದು ನಾನು ಸತ್ಯ ಹೇಳ್ತೇನೆ, ದೇವರನ್ನೇ ಯಾಕೆ ಹೇಳ್ತೇನೆ, ಇಲ್ಲಿವರೆಗೆ ಅವನ ವಿಷಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಸಹ ಮಾಡಲಿಲ್ಲ. ಮತ್ತೆ ಕುಲ್ದೀಪ್ ಜೈನ್ ಸರ್, ಕಮಿಷನರ್, ಮಂಗಳೂರಿನ ಕಮಿಷನರ್ ಕುಲ್ದೀಪ್ ಜೈನ್ ಸರ್ ಇದ್ದಾಗ ನಾನು ಕಾಲ್ ಮಾಡಿ ಅವನದ್ದು ಎನ್ಕ್ವೈರಿ ಮಾಡಿ ಇದು ಇವತ್ತಿಗೆ ಎಂಡ್ ಆಗಬೇಕು ಸರ್ ಅಂತ ಕಾಲ್ ಮಾಡಿ ಕಮಿಷನರ್ ಹತ್ರ ಹೇಳಿದ್ದೇನೆ. ಅವರ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅದನ್ನು ಎನ್ಕ್ವೈರಿ ಕೂಡ ಮಾಡಿದ್ದಾರೆ. ಯಾರು? ಕುಲ್ದೀಪ್ ಜೈನ್ ಅವರು. ನಮಗೆ ಇದು ಕಿರಿಕಿರಿ ಆಯಿತು ಸರ್, ಇಡೀ ದಿವಸ ಕೇಳಿ ಸಾಕಾಯಿತು, ನಿಮ್ಮ ಏರಿಯಾ ಅಂತ ಹೇಳುದು ನೋಡಿ ಸಾಕಾಯಿತು, ದಯವಿಟ್ಟು ಇದನ್ನೊಂದು ಇಲ್ಲಿಗೆ ಎಂಡ್ ಆಗುವಾಗೆ ಮಾಡಿ ಅಂತ ಹೇಳಿದ್ದೆ. ಸೊ ಅವರು ಎನ್ಕ್ವೈರಿ ಮಾಡಿದ್ರು. ಮತ್ತೆ ವಿಷಯ ಅಂತ ಹೇಳಿದ್ರೆ, ಎಲ್ಲ ಬರ್ತಾರೆ, ಅಷ್ಟು ಕೊಟ್ಟಿದ್ದೇವೆ ಇಷ್ಟು ಕೊಟ್ಟಿದ್ದೇವೆ ಹೇಳ್ತಾರೆ, ಒಬ್ರು ಕಂಪ್ಲೇಂಟ್ ಕೊಡೋದಿಲ್ಲ ಹೇಳ್ತಾರೆ. ಕಂಪ್ಲೇಂಟ್ ಯಾರು ಕೊಡೋದಿಲ್ಲ ಅಲ್ಲ. ಈ ವಂಚನೆ ಕೇಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬರು ವಂಚನೆಗೆ ಒಳಗಾದವರು ಪೊಲೀಸ್ ಸ್ಟೇಷನ್ಗೆ ಹೋದ ಕೂಡಲೇ ಪೊಲೀಸರು 10-15 ಪ್ರಶ್ನೆ ಕೇಳ್ತಾರೆ ವಂಚನೆಗೊಳಗಾದವರ ಹತ್ರ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ವಂಚನೆಗೊಳಗಾದವರ ಸಮಸ್ಯೆ. ಕರೆಕ್ಟ್. ಆದ್ದರಿಂದ 2ನೇ ಬಾರಿಗೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ. ಅದೇ ಅವ್ರು ಈ ರೀತಿ ಮಾಡ್ತಾರೆ. ಅದು ಇವರಿಗೆ ಒಂದು ವರದಾನ ಆಗ್ಬೋದಾ? 100%. ಈಗ ನೋಡಿ, ಒಂದು 5 ಲಕ್ಷ ಕೊಟ್ಟಿದ್ದಾರೆ ಅಂತ ಯೋಚಿಸ್ಕೊಳ್ಳಿ, ಒಬ್ರು ಬೀಡಿ ಕಟ್ಟುವವರು ಯೋಚಿಸ್ಕೊಳ್ಳಿ, 5 ಲಕ್ಷ ಕೊಟ್ಟದ್ದು ಎಲ್ಲಿಂದ ಬಂತು ಕೇಳಿದ್ರೆ ಎಂತ ಹೇಳುದು? ಪಾಪ ಎಂತ ಹೇಳಲಿಕ್ಕಾಗುದಿಲ್ಲ. ಅವ್ರು 10-15 ವರ್ಷದಿಂದ ಏನಾದ್ರು ಸ್ವಲ್ಪ ಕೂಡಿಟ್ಟು ಪಾಪ. ಮತ್ತೆ ಈಗ ಜಾಗದ ವಿಷಯ ಹೇಳುದು, ಸರ್ಕಾರಿ ವ್ಯಾಲ್ಯೂಯೇಷನ್ ಒಂದು ಜಾಗಕ್ಕೆ ಒಂದು ರೇಟ್ ಇರ್ತದೆ, ಸೇಲ್ ಮಾಡುವಾಗ ಬೇರೆ ಇರ್ತದೆ, ಪಾಪ ಅಂತ ರೇಟಲ್ಲಿ ಸಹ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗಂತ ಹೇಳಿದ್ರೆ, ನಾನು ಮೊದಲು ಕೆಲವೊಮ್ಮೆ ಹೀಗೆ 1-2-3 ಸಲ ನಾವು ಪಾಸ್ಪೋರ್ಟ್ ಮಾಡ್ಲಿಕ್ಕೆಲ್ಲ ಹೋದಾಗ ನನ್ನ ಅನುಭವ ಹೇಳ್ತೇನೆ. ಮೊದಲು ನಾನೊಮ್ಮೆ ಪಾಸ್ಪೋರ್ಟ್, ಆಗ ಸೋಷಿಯಲ್ ಮೀಡಿಯಾಕ್ಕೆ ಬಂದಿರಲಿಲ್ಲ, ಹೋಗುವಾಗ ಫಸ್ಟ್ ಕೇಳು, ದಾನ ಬರ್ತೀನಿ, ದಾನ ಪೋಪೋ ಐಟ ಕೊಲ್ಲು. ಎಂತ ಇದು ವಿಚಿತ್ರ ಆಯ್ತು. ನಾನು ಪೊಲೀಸ್ ಸ್ಟೇಷನ್ ಅಂದ್ರೆ ಆಗ್ಲೇ ಭಯ ಸ್ಟಾರ್ಟ್ ಆಯ್ತು. ನಾನು ಬಂದದ್ದು ಪಾಸ್ಪೋರ್ಟ್ಗೆ ಅಲ್ಲಿ ಹೋಗ್ಲಿಕ್ಕೆ ವೆರಿಫಿಕೇಶನ್ಗೆ. ಹಾಗೆ ಹೇಳಿದ್ರು, ಮತ್ತೆ ಹೋಗಿ ಕುತ್ಕೊಂಡಾದ್ಮೇಲೆ ನನ್ನದಾದೆ ಏರು ಕಾಪುನು ಅಂತೇಳಿ, ಅದು ನಮ್ಗೆ ಎಂತ ಆಗ್ತದೆ, ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಪೊಲೀಸ್ನಲ್ದು ಏನಾಗಿದೆ ಗೊತ್ತಾ, ಅದೇ ಟೈಮಲ್ಲಿ ಒಬ್ಬ ಫೀಲ್ಡಲ್ಲಿ ಇದ್ದದ್ದು, ಬಿಡಿ ಅದು ಹೆಸರು ಬೇಡ, ಅವರು ಬಂದಾಗಲ ನಮಸ್ಕಾರಣ್ಣ ಅಂತ. ಸಾಮಾನ್ಯ ಜನರಿಗೆ ವ್ಯಾಲ್ಯೂ ಇಲ್ಲ. ಫೀಲ್ಡಲ್ಲಿ ಎಂತ ಇವರೆಂತ ಸಮಾಜಕ್ಕೆ ಎಂತ ಒಳ್ಳೆ ಮಾಡಿ ಬಂದವರು, ಮರ್ಡರ್ ಮಾಡಿ ಇದು ಬಂದವರಿಗೆಲ್ಲ ಒಂದು ಮರ್ಯಾದೆಯೇ ಬೇರಲ್ಲಿ, ಅದು ಯಾಕೆ ಗೊತ್ತಿಲ್ಲ. ಇಲ್ಲಿ ಇದಕ್ಕೆ ವ್ಯಾಲ್ಯೂ ಇಲ್ಲ. ಮತ್ತೊಂದು ಕೇಳುದು, ಇಂಥ ಕೇಸ್ಗಳು ಬಂದಾಗ ಒಬ್ಬರಿಗೆ 10 ಲಕ್ಷ ಹತ್ತಿಸಿದ್ದಾರೆ ಅಥವಾ ಗೋಲ್ಡ್ ವಂಚನೆ ಮಾಡಿದ್ದಾರೆ ಅಂತ ಕೇಳಲಿಕ್ಕೆ ಬಂದಾಗ, ಆ ನೊಂದಿರುವ ಯಾರಾದರೆ ಬಂದಿದ್ದರೆ ಅವ್ರಿಗೆ ಹೇಳುದು, ಇದು ಇಲ್ಲಿ ಬರುವುದಿಲ್ಲ, ಇದು ನೀವು ಕೋರ್ಟಿಗೆ ಇದು ಮಾಡಬೇಕು, ಲಾಯರನ್ನು ಇಟ್ಕೊಂಡು ಮಾಡಿ, ನಾವು ಎನ್ಕ್ವೈರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಬಸ್ನಲ್ಲಿ ಒಬ್ಬ ಪಿಕ್ ಪಾಕೆಟ್ ಮಾಡಿ ಬರ್ತಾನೆ, ಅವನಿಗೆ ತಾರಮಾರ ಹೊಡಿತಾರಲ್ಲ ಹೇಗೆ, ಅದು ಸಹ ಇದೆ ಅಲ್ಲ, ಹಣ ವಂಚನೆ ಅಲ್ಲ, ಕದಿಯುವುದಲ್ಲ, ಹಣವನ್ನೇ ಕದಿಯುವುದಲ್ಲ, ಇದು ಸಹ ಕದಿಯುವುದಲ್ಲ, ಇದು ಸಹ ಒಂದು ಮೋಸ ಇದು ಮಾಡಿ ಕದಿಯುವುದು. ಆಗೇನಾಗ್ತದೆ, ಇವರಿಗೆ ಅದೇ ಒಂದು ಬಂಡವಾಳವಾಗಿ ಹೋಗಿದೆ. ಯಾರಿಗೆ? ಇಂಥ ಆರೋಪಿಗಳಿಗೆ ಬಂಡವಾಳವಾಗಿರೋದು ಅದೇ. ಅಂದರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಜಾಬ್ನ ವಿಷಯದಲ್ಲಿ ಎಂಥ ಒಂದು ರೂಮರ್ಸ್ ಇದೆ ಅಂತ ಹೇಳಿದರೆ, ಕಾಸು ಕೊರ್ನ್ಯಾಲ್ನ ಜೈಲಿಗೆ ಮಾಡುವರಂತ, ಹಣ ಕೊಟ್ಟವನನ್ನು ಕೂಡ ಜೈಲಿಗೆ ಹಾಕ್ತಾರಂತ. ಅದು ಏನಾಗ್ತದೆ, ಇವರಿಗೆ ಭಯ ಸ್ಟಾರ್ಟ್ ಆಗ್ತದೆ. ಇವನದು ಈ ಮ್ಯಾಟ್ರ್ ಆದ ಕೂಡಲೇ ಅವರಿಗೆ ಆ ರೀತಿ ಕಾಲ್ ಮಾಡುವ ಒಂದು ತಂಡ ಇದೆ, ಅದು ಯಾರಂತ ನೋಡ್ಬೇಕು. ಅಂದರೆ ಇಲ್ಲಿ ವಂಚಿಸಿದ್ದಾನೆ, ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವರಿಗೆ ಕಾಲ್ ಹೋಗ್ತದೆ. ಕಂಪ್ಲೇಂಟ್ ಕೊಟ್ಟರೆ ನೀವು ಕೊಟ್ಟಿದ್ದೀರಿ, ನಿಮ್ಮ ಮೇಲೆ ಸಹ ಅವನಿಗೆ ಸ್ವಲ್ಪ 6 ತಿಂಗಳು ಶಿಕ್ಷೆ ಆದರೆ ನಿಮಗೆ 1 ವರ್ಷ ಆಗ್ತದೆ ಅಂತ. ಅದು ಇಲ್ಲಿ ಕಂಪ್ಲೇಂಟ್ ಕೊಡುವವರಿಗೆ ಮತ್ತೇನಾಗ್ತದೆ, ಅದು ಸಹ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರಿಗೂ ಸರಿಯಾದ ಮಾಹಿತಿಗಳನ್ನು ಪೊಲೀಸರು ಕೊಡೋದಿಲ್ಲ. ಇಲ್ಲಿ ಪೊಲೀಸ್ನವರು ಎಂತ ಮಾಡಬೇಕು, ನಾನು ಹೇಳುದು, ನಾವು ಯಾವುದ್ಯಾವುದೋ ವಿಷಯಕ್ಕೆ ಇದು ಕರಿತೇವೆ. ಇಂಥ ಒಂದು ವಿಷಯ ಇದೆ, ಇವ ಸಿಕ್ಕಿಗೆ ಬಿದ್ದಿದ್ದಾನೆ, MRPL ಎಂಬ ಒಂದು ಜಾಬ್ನ ವಿಷಯದಲ್ಲಿ ವಂಚನೆಗೊಳಗಾಗಿದ್ದಾರೆ, ಕಮಿಷನರ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕು, ಒಂದು ಹಾಲ್ ಬುಕ್ ಮಾಡಬೇಕು. ಇದರಲ್ಲಿ ವಂಚನೆಗೊಳಗಾದವರು ಎಲ್ಲ ದಯವಿಟ್ಟು ತಮ್ಮ ದಾಖಲೆಗಳನ್ನು ಪಡೆದುಕೊಂಡು ಇಟ್ಕೊಂಡು ಬನ್ನಿ. ಅಥವಾ ಬೇರೆ ಯಾವುದಲ್ಲಾದರೆ ನೀವು ಜಾಬ್ನ ವಿಷಯದಲ್ಲಿ ವಂಚನೆಗೊಳಗಾಗಿದ್ದರೆ ದಯವಿಟ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ ಅಂತ ಒಂದು ದಿವಸ ಅದಕ್ಕೆ ಸಂಬಂಧಪಟ್ಟಂಥ ಮೀಟಿಂಗನ್ನು ಕಮಿಷನರ್ ಇಡಬೇಕು. ಅಲ್ಲ, ಕೆಲವೊಂದು ಸಾರಿ ಏನಾಗ್ತದೆ ಅಂತ ಹೇಳಿ ದಾಖಲೆಗಳು ಇರುವುದಿಲ್ಲ. ಈಗ ಒಬ್ಬ ಚೆಕ್ ಕೊಟ್ಟಿರ್ತಾನೆ ದಾಖಲೆ, ಒಂದು ಫೋನ್ ಪೇ ಮಾಡಿರ್ತಾನೆ ದಾಖಲೆ, ಕ್ಯಾಶ್ ಕೊಟ್ಟರೆ ದಾಖಲೆ ಇರುವುದಿಲ್ಲ. ಕರೆಕ್ಟ್. ಆಗ ವಂಚನೆಗೊಳಗಾದವರು ಹೇಗೆ ಪೊಲೀಸರನ್ನು ಸಮಜಾಯಿಸಿ ಮಾಡೋದು? ಅದೇ ಪ್ರಾಬ್ಲಮ್. ಅದು ಯಾಕಂದರೆ ಅದು ನಮ್ಮದು ಸೆಲ್ಫ್. ನಾನು ಕೊಡುವಾಗ ಯೋಚಿಸಬೇಕು,
ಒಬ್ಬರ ಕೈಗೆ ಡೈರೆಕ್ಟ್ ಅಮೌಂಟ್ ಕೊಡುವಾಗ ನಾವು ಸಹ ಯೋಚಿಸಬೇಕು, ಒಂದು ಅಗ್ರಿಮೆಂಟ್ ಅಥವಾ ಎಂತ ಸಹ ಮಾಡದೆ. ಈಗ ನಾವು ಅಂಗಡಿಗೆ ನೋಡಿ, ಅಂಗಡಿಗೆ ನಾವು ಒಂದು ಕಾಮನ್ ಸೆನ್ಸ್ ಆಗಿ ಯೋಚಿಸ್ಕೊಳ್ಳಿ, ಅಂಗಡಿಗೆ ಒಂದು ಚಪ್ಪಲ್ ಶೂ ತೆಗೆದುಕೊಳ್ಳುವಾಗ ಬಿಲ್ ನೋಡ್ತೇವೆ, ಚೆಕ್ ಮಾಡ್ತೇವೆ, ಡೇಟ್ ಚೆಕ್ ಮಾಡ್ತೇವೆ. ಒಂದು 2-3 ಸಾವಿರದ ಐಟಮ್ ತೆಗೆದುಕೊಳ್ಳುವಾಗ ಅದರ ಬಿಲ್ ಚೆಕ್ ಮಾಡ್ತೇವೆ, ವ್ಯಾರಂಟಿ ಚೆಕ್ ಮಾಡ್ತೇವೆ. ಒಂದು ಮೊಬೈಲ್ ತಗೊಳ್ಳುವಾಗ ವ್ಯಾರಂಟಿ ಚೆಕ್ ಮಾಡ್ತೇವೆ. ಇಂಥದಕ್ಕೆಲ್ಲ ಏನು ಬೇಡ, ಕೊಟ್ಟೆ ಬಿಡುದು. 5 ಲಕ್ಷ ಕೊಡುದು, ಕ್ಯಾಶ್ ಕೊಡ್ತಾರೆ. ಕ್ಯಾಶ್ ಕೊಟ್ಟವರು ತುಂಬ ಮಂದಿ ಇದ್ದಾರೆ. ಮತ್ತೆ ಹೇಗಂತ ಹೇಳಿದ್ರೆ, ಅವನದ್ದು ನನ್ನ ಪ್ರಕಾರದಲ್ಲಿ 20,000 ಬರುವವರನ್ನು ಲೂಟ್ತಾರೆ, 5 ಲಕ್ಷ ಬಂದವರನ್ನು ಲೂಟ್ತಾನೆ, 10 ಲಕ್ಷ ಬಂದವರನ್ನು ಲೂಟ್ತಾನೆ. ಹಣವನ್ನು ಬಿಡುವುದೇ ಇಲ್ಲ, ಆ ರೀತಿದೊಂದು ಇದು. ಮತ್ತೆ ಯಾರಾದರೆ ಸಾಲ ಕೇಳಿದರೆ, 2,000 ಸಾಲ ಕೇಳಿದ್ರೆ ಅಂತ ನನಗೆ ಬಂದು 2,000 ಸಾಲ ಕೊಟ್ಟವರು ಹಿಂದೆ ಕೊಡುವಾಗ ಸಹ ಕೇಳ್ಕೊಂಡು ಹೋಗ್ತಾನಂತ ಸುದ್ದಿ ಬಂದಿದೆ. ಅಂದರೆ ದುಡ್ಡು ಕೊಟ್ಟವ್ರದ್ದು ಈಗ ಲಕ್ಷ ಬರುವ ಕೆಲವರಿಗೆ 2,000 ಹೋಯ್ತು ಅಂತೇಳಿ ಅದನ್ನು ಇದು ಮಾಡೋದು, ಅದನ್ನು ಸಹ ಬಿಡ್ತಾ ಇರಲಿಲ್ಲ. ಅಂದರೆ ದುಡ್ಡಿನ ಬಗ್ಗೆ ಅಷ್ಟು ವ್ಯಾಮೋಹ, ಅಷ್ಟಿದು ಯಾಕೆ ಬಂದಿದೆ ಅಥವಾ ಎಂತ ಆಗ್ತಿದೆ ಎಂಬುದು ಇದು. ಯಾಕಂದ್ರೆ ನಾಳೆ ಮಾರಕ, ಯಾಕಂತ ಹೇಳಿದರೆ ಈಗ ಹೇಳುದು, ಇಂಥವರಿಂದ ನಾಳೆ ಸಮಾಜ ಎಂತ ಸಹ ಮಾಡ್ಬೋದು. ಈಗ ಬೇಡದ ಚಟುವಟಿಕೆ ಎಂತಾದ್ರೆ, ಈಗ ಹೇಳುದು, ಬಡವರನ್ನು ಒಂದು ಮನೆಯನ್ನು ಮಾರಿಸಿ, ಒಂದು ತಾಯಿಯ ಕಣ್ಣೀರು ಹಾಕಿಸಿ ತಾಯಿಯನ್ನು ರೋಡಿಗೆ ಹಾಕ್ತಿದ್ದಾನಂತ ಹೇಳಿದರೆ, ನಾಳೆ ಅವರ ಹತ್ರ ಒಂದು ಉಗ್ರಗಾಮಿ ಇದಕ್ಕೆ ಮಿನಿ ಕನೆಕ್ಟ್ ಆದರೆ ನಾಳೆ ಇಷ್ಟು ಕೋಟಿ ಕೊಡ್ತೇವೆ ಅಂತೇಳಿ ನಮ್ಮ ಏರಿಯಾದಲ್ಲಿ ತಂದು ಬಾಂಬ್ ಇಡ್ಬೋದು. ಅದು ವೆರಿ ಡೇಂಜರಸ್. ಆಗ ಪೊಲೀಸ್ನವರು ಇದಕ್ಕೊಂದು ಅಂತ್ಯ ಆಡಬೇಕು. ಅಂತ್ಯ ಆಡದಿದ್ರೆ ಏನಾಗ್ತದೆ ನೋಡಿ, ಫಸ್ಟ್ ಟೈಮ್ ಸುರತ್ಕಲ್ ಸ್ಟೇಷನ್, ಈಗ ಸಹ ಗೊತ್ತುಂಟು, ಸುರತ್ಕಲ್ ಸ್ಟೇಷನಲ್ಲಿ 2,300, 1,300, 2,500 ರೂಪಾಯಿಗೆ ಜಾಬ್ ಮಾಡಿ ಕೊಡ್ತೇನಂತ ಸಿಕ್ಕಿ ಬಿದ್ದ ಯುವಕ ಇವತ್ತು 2 ಲಕ್ಷ 5 ಲಕ್ಷ 8 ಲಕ್ಷಕ್ಕೆ ಹೇಗೆ ಹೋಗಿದ್ದಾನೆ. ಮತ್ತೊಂದೆಂತ ಗೊತ್ತಾ, ಮತ್ತೊಂದು ವಿಶೇಷ ಏನಂದ್ರೆ, ಸುರತ್ಕಲ್ಲಂತೆ ಆ ವಿಷಯ ಆದ್ಮೇಲೆ ಹೇಳ್ತಾ ಬರ್ತಾ ಇದ್ದಂತೆ, ಅಲ್ಪೊಂಜಿ ಪೊಲೀಸಿಂದ ಬಾರಿ ಕ್ಲೋಸ್ ಆಗ್ತಾರೆ, ಆರಿಗೆ ಕೋರ್ದ ಕಟ್ಟದ ಏಪಲ್ಲ ಕೋರಿಕೊಂಡೊಂದು ಕೊರ್ಪೆ ಅಂತ ಹೇಳ್ತಾ ಇದ್ದಂತೆ. ಅಂದರೆ ಕೋಳಿ ಅಂಕಣದ ಕೋಳಿಯನ್ನು ಸುರತ್ಕಲ್ನ ಒಬ್ಬ ಸ್ಟೇಷನ್ನಲ್ಲಿ ಅಲ್ಲಿ ಹೋದಾಗ ಇನ್ಸಿಡೆಂಟ್ ಆದ ಸಮಯದವರಿಗೆ ಕೊಡ್ತಾ ಇದ್ದಾನಂತೆ, ಅವರ ಕನೆಕ್ಟ್ ಆಗಿದಂತೆ. ಮತ್ತೆ ಕೆಲವೊಮ್ಮೆ CCB ಅವ್ರದ್ದು ಕನೆಕ್ಟ್ ಇದೆ ಅಂತ ಹೇಳ್ತಾನೆ, CCB ಅವ್ರದ್ದು ಕನೆಕ್ಟ್ ಇದೆ, ಅವರಿಗೆ ಇದು ಕೊಡ್ತೇನಂತ. ಅಂದರೆ ಇದಕ್ಕೆ ಯಾರೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಅವರನ್ನು ಕೂಡ ಒಂದು EDC ಎನ್ಕ್ವೈರಿ ಮಾಡಬೇಕು. ಯಾಕಂದರೆ ಇಂಥವರಿಗೆ ಸಪೋರ್ಟ್ ಬೇರೆ ವಿಷಯದಲ್ಲಿ ಬಿಡಿ, ಕೆಲವರು ದೊಡ್ಡ ಇವರಿಗೆ ಸಪೋರ್ಟ್ ಮಾಡ್ತಾರೆ, ಕೋಟಿಗಟ್ಟಲೆ ಇದ್ದವರ ಹತ್ರ ಬಿಡಿ, ಅದು ಬೇರೆ ವಿಷಯ. ಇಲ್ಲಿ ಒಬ್ಬರನ್ನು ವಂಚನೆಗೊಳಗಾಗಿ ಒಬ್ಬರನ್ನು ಬೀದಿಗೆ ಹಾಕ್ತಿದ್ದಾನಂತ ಹೇಳಿದರೆ ಅವನಲ್ಲಿ ಸಪೋರ್ಟ್ ಮಾಡುವವರು ಯಾರು, ಅವನಿಗೆ ಮತ್ತೆ ಇಷ್ಟು ಬೆಳಿಲಿಕ್ಕೆ ಕಾರಣ ಯಾರು, ಇದನ್ನು ನಾಳೆ ಕಂಡಿಡ್ಬೇಕು. ಓಕೆ, ಸಿವಿಲ್ ಕೇಸ್ ಇದಾಯ್ತಾ ಅದಾಯ್ತಾ ದಾಖಲೆ ಅಲ್ವಾ, ಬಟ್ ಇವ ಬೆಳಿಲಿಕ್ಕೆ